ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಗಾಡಿ ಓನರ್ ನಂಬರ್ ಅಲ್ಲ, ಈ ನಂಬರ್ಗೆ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಗಾಡಿ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡ್ತೀವಿ. ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ನೀವು ಕಳಿಸಿ ಆದಮೇಲೆ ನಮಗೆ ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದ್ರೆ ಇದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ನೋಡಿ, ಟೈಟಲ್ ಅಲ್ಲಿ ಕೂಡ ಹಾಕಿರ್ತೀವಿ. ಮತ್ತೆ ಟೈಟಲ್ ಇಲ್ಲಿ ಅದಾದ್ಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಹ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತಗೊಬೋದು. ಫಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಆಮೇಲೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ನಿಮಗೆ ಏನಾದರೂ ಗಾಡಿ ಬೇಕು ಅನ್ಸಿದ್ರೆ ಮಾತ್ರ ವಿಡಿಯೋ ಕೆಳಗಡೆ ಇರುತ್ತೆ ನಂಬರ್, ನೀವು ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಬೇಕಾದ್ರೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಲೆಕ್ಟ್ ಮಾಡ್ಕೊಂಡು ನೀವು ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ತಗೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನೆಕ್ಸ್ಟ್ ಇದೇ ಥರ ಯಾವುದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದು ಸಹ ಮರಿಬೇಡಿ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಹೇಳಿ ಸರ್, ಯಾವ್ದು ಗಾಡಿ? ಸರ್ ಹುಂಡೈ ವರ್ನಾ ಫ್ಲೂಡಿಕ್. ಫ್ಲೂಡಿಕ್, ಓಕೆ. ಯಾವ್ದು ಮಾಡಲಿ ಸರ್? ಸರ್ 2011 ಮಾಡಲ್ಲು. ಹ್ಞೂ ಗಾಡಿ ಬಂದು ಸೆಕೆಂಡ್ ಓನರು. ಹ್ಞೂ ಹಾಂ ಸರ್ ಹೇಳಿ. ಓಕೆ, ಹೇಳಿ ಸರ್. ಎಷ್ಟು ಕಿಲೋಮೀಟ್ರ್ ಓಡಿದೆ? ಸರ್ ಗಾಡಿ ಒಂದು 55-60,000 ಓಡಿದೆ ಸರ್. ಏನು ಶೋರೂಮ್ ಹಿಸ್ಟ್ರಿನಾ ಅಥವಾ ಹೊರಗಡೆ? ಶೋರೂಮ್ ಹಿಸ್ಟ್ರಿ ಸರ್ ಅದು ಫುಲ್ಲು? ಹೌದು ಸರ್. ಓಕೆ. ಪೆಟ್ರೋಲು ಡೀಸೆಲ್ ಸರ್ ಅದು? ಸರ್ ಡೀಸೆಲ್ ಇಂಜಿನು. ಓಕೆ. ಮೈಲೇಜ್ ಎಲ್ಲ ಹೆಂಗೆ ಬರುತ್ತೆ ಗಾಡಿ? ಸರ್ ಮೈಲೇಜು ಒಂದು 20 ಬರ್ತಾ ಇದೆ ಸರ್. ಈಗ ಪ್ರೆಸೆಂಟ್ ಒಂದು 20 ಬರ್ತದಾ? ಪ್ರೆಸೆಂಟ್ ಒಂದು 20 ಬರುತ್ತೆ. ಓಕೆ. ಈಗ ಕಿಲೋಮೀಟ್ರ್ ಕಮ್ಮಿ ಓಡಿದೆ, ಹಂಗಾಗಿ 2011 ಮಾಡಲಲ್ವ ಇದು? ಹೌದು ಸರ್, 2011 ಮಾಡಲು. ಓನರ್ ಸೆಕೆಂಡ್ ಆಗಿದ್ದಾರೆ? ಹೌದು, ಸೆಕೆಂಡ್ ಓನರ್ ಆಗಿದೆ. ಓಕೆ. ಟೈರ್ ಎಲ್ಲ ಹೆಂಗಿದೆ ಮುಂದೆಯಿಂದ? ಸರ್ ಚೆನ್ನಾಗಿದೆ ಸರ್, ಒಂದು 80% ಟೈರ್ಸ್ ಇದೆ ಸರ್ ಇನ್ನು. ಹ್ಞೂ ಹ್ಞೂ ಹ್ಞೂ. ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಹೌದು ಸರ್, ಗಾಡಿ ಎಲ್ಲ ಒರಿಜಿನಲ್ ಇದೆ, ಬಂಪರ್ ಟು ಬಂಪರ್. ಹ್ಞೂ. ಏನು ಇಂಜಿನ್ ಕೆಲಸ ಆಗಲಿ, ಗಾಡಿ ಕೆಲಸ ಆಗಲಿ? ಅದೆಲ್ಲ ಏನಾಗಿಲ್ಲ ಸರ್, ಶೀಲ್ಡ್ ಇಂಜಿನ್. ಶೀಲ್ಡ್ ಇಂಜಿನು, ಹ್ಞೂ. ಶೋರೂಮ್ ಹಿಸ್ಟ್ರಿ ಆಗಿರೋದ್ರಿಂದ ಚೆನ್ನಾಗಿರುತ್ತಲ್ವಾ? ಹೌದು ಸರ್. ಓಕೆ. ಬಾಡಿ ಏನೋ ಟಿಂಕರಿಂಗ್ ಏನೂ ಇಲ್ಲ ಸರ್? ನೋ ಸರ್, ಅದೆಲ್ಲ ಏನಿಲ್ಲ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಮುಟ್ಟಿದ್ದಾವೆ? ಸರ್ ಡಾಕ್ಯುಮೆಂಟ್ಸು ಇನ್ನು FC ಬಂದು 1 ವರ್ಷದ 3 ತಿಂಗಳಿದೆ. ಹ್ಞೂ. ಇನ್ಶೂರೆನ್ಸು ಒಂದು 3 ಮಂತ್ಸ್ ಇದೆ ಸರ್, 3 ತಿಂಗಳು ಇನ್ಶೂರೆನ್ಸ್ ಇದೆ. ಓಕೆ. ಹ್ಞೂ. ಇಂಟೀರಿಯರ್ಸ್ ಎಲ್ಲ ಏನು ಬರುತ್ತೆ ಸರ್ ಇದರಲ್ಲಿ? ಸರ್ ಇಂಟೀರಿಯಲ್ಸ್ ಎಲ್ಲ ಏನಿದೆ ಕಂಪ್ನಿ ಫಿಟೆಡ್ ಇರೋದು. ಸಿಸ್ಟಮ್, ಮ್ಯೂಸಿಕ್ ಸಿಸ್ಟಮಿಂದ ಹಿಡಿದು ಸ್ಪೀಕರ್ಸು, ಹ್ಞೂ. ಸೀಟ್ ಕವರ್ಸು, ಇಂಟೀರಿಯಲ್ ಪ್ರತಿಯೊಂದೂ ಎಲ್ಲ ಏನು ಕಂಪ್ನಿ ಫಿಟೆಡ್ ಏನಿದೆ ಅದೇ ಇರೋದು ಸರ್, ನಾವೇನು ಚೇಂಜ್ ಮಾಡಿಲ್ಲ. ಎಲ್ಲ ಕಂಡೀಷನ್ ಆಗಿದಾವ? ಎಲ್ಲ ಕಂಡೀಷನ್ ಆಗಿದೆ ಸರ್. ಹ್ಞೂ ಹ್ಞೂ ಹ್ಞೂ. ಅದೇ ತಗೊಳ್ಳೋರು ಗಾಡಿ ಖರ್ಚು ಏನಿಲ್ಲ? ಅವ್ರು ತೊಗೊಳೋರು ಏನು ಖರ್ಚು ಮಾಡೋಂಗಿಲ್ಲ ಸರ್, ತೊಗೊಂಡು ಓಡಿಸ್ಕೋಬೇಕು ಸರ್. ನಾನು CC ತೆಗೆದು ಕೊಡ್ತೀನಿ, ಹ್ಞೂ. ಅವ್ರ ಗಾಡಿ ತೊಗೊಂಡೋಗಿ ಓಡಿಸ್ಕೋಬೇಕು ಅಷ್ಟೇ ಸರ್. ಓಕೆ. ಎಲ್ಲಿ ಸರ್ ಅದು ಗಾಡಿದು? ಸರ್ ಗಾಡಿ ಬಂದು ತುಮಕೂರಲ್ಲಿ. ತುಮಕೂರು ಸಿಟಿನಾ? ಹೌದು ಸರ್. ಓಕೆ. ರೇಟ್ ಏನು ಹೇಳ್ತೀರಾ? ಸರ್ 3,75,000 ರೂಪಾಯಿ ಹೇಳ್ತಾ ಇದ್ದೀನಿ. ಹ್ಞೂ. ಮುಂದೆ ಬಂದರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗಿ ಕೊಡ್ತೀನಿ ಸರ್. ಅಂದರೆ 3,75,000 ಹೇಳ್ತಿದ್ದೀರಾ? ಬಂದಾಗ ಎದುರುಗಡೆ ಹೆಚ್ಚು ಕಮ್ಮಿ ಆಗುತ್ತೆ? ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹ್ಞೂ. ಒಟ್ಟು CC ಕಂಡೀಷನ್ ಕೊಡ್ತೀರಾ? CC ಕಂಡೀಷನ್ ಗಾಡಿ ಕೊಡ್ತೀನಿ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹೌದು ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆ. ಸರಿ ಸರ್.